ಹಲೋ, ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಒಂದು ಇತ್ತೀಚಿನ ಘಟನೆಗಳನ್ನು ನೋಡ್ತಾ ಇರುವಾಗ, ಲುಕಿಂಗ್ ಆಟ್ ದಿ events that are taking a place recently, ಮನಸ್ಸಿಗೆ ಬಹಳ ದುಃಖ ಆಕತಿ. ಯಾಕಪ್ಪ ಅಂದ್ರ ಎಲ್ಲ ಕಡೆ ಕಡೆ ನೋಡ್ರಿ, ಬರೀ ಎಲ್ಲ ಕಡೆ ಸುಸೈಡ್ಸು, ಮರ್ಡರ್ಸು, ಇಂಥ ಒಂದು ನ್ಯೂಸ್ಗಳನ್ನ ಕೇಳಾಗೈತಿ. ಓಕೆ, ಜೀವನದಾಗ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಹ್ಯಾವ್ ಕರೇಜ್. ಜೀವನದಾಗ ನಮಗ ಏನ್ ಇರ್ತೈತಿ ಇಲ್ಲ ದಟ್ ಈಸ್ ಸೆಕೆಂಡ್ರಿ, ಆದ್ರೆ ನಮ್ಮಲ್ಲಿ ಧೈರ್ಯ ಅಂಕರು ಇರಲೇಬೇಕು. ಇಟ್ ಈಸ್ ಮಸ್ಟ್. ಧೈರ್ಯ ಇದ್ದರೆ ನಾವು ಈ ಜೀವನವನ್ನ ಅತ್ಯಂತ ಒಂದು ಯಶಸ್ವಿಯಾಗಿ ನಾವು ಎದುರಿಸಬಹುದು, ಫೇಸ್ ಮಾಡಬಹುದು. ಒಬ್ಬರು ನೋಡ್ರಿ, ಅತ್ಯಂತ ಶ್ರೀಮಂತರದಾರು, ಅವ್ರಿಗೆ ಕೋಟಿಗಟ್ಟಲೆ ಆಸ್ತಿ ಇರ್ತೈತಿ. ದೇ ಆರ್ ಆಲ್ಸೋ ಕಮಿಟಿಂಗ್ ಸುಸೈಡ್ಸ್. ಓಕೆ, and just 2 days ago a 13-year-old boy committed suicide in Bangalore. Okay, I think all of you have seen that news. ನೀವು ಎಲ್ಲರೂ ಆ ಒಂದು ಸುದ್ದಿಯನ್ನ ನೋಡಿ ಹೇಳ್ತೀರಿ. ಆದ್ರೂ ಏನಾಗತೈತಿ, ಇಷ್ಟಿಷ್ಟ ಸಣ್ಣ ಹುಡುಗರ ಮನಸ್ಸಿನ ಸಲಕ ಇಂಥ ಒಂದು ಆಲೋಚನೆಗಳು ಎದಕ್ ಬರಾಕ್ತಾವು? ಸುಸೈಡ್ ಮಾಡ್ಕೊಳ್ಳುವಂತ ಆಲೋಚನೆಗಳು ಬರ್ಬೇಕಾದ್ರ ಅವರ ಮನಸ್ಸಿಗೆ ಒಂದು ಎಂಥ ಘಟನೆಗಳಾಗಿರ್ತಾವು, ಮತ್ತೆ ಅವರಲ್ಲಿ ಯಾವ ಒಂದು ಅಂಶದ ಕೊರತೆ ಐತಿ ನೋಡ್ಬೇಕು. ನಾವು ಏನ್ ಮಾಡ್ತೀವಿ, ಪೇರೆಂಟ್ಸು ನಮ್ಮ ಮಕ್ಕಳು ಬೇಡಿದ್ದನ್ನು ನಾವು ತಂದ ಕೊಟ್ಟು ಬಿಡ್ತೀವಿ. ನಮ್ಗೇನ ಮಕ್ಕಳು ಒಟ್ಟು ಖುಷಿ ಇರ್ಬೇಕು ಅನ್ನೋದು ಒಂದು ನಮ್ದು ಎಲ್ಲ ಪೇರೆಂಟ್ಸ್ಗಳದ್ದು ಒಂದು ಇಂಟೆನ್ಷನ್ ಇರ್ತೈತಿ. ಅದಕ್ಕಾಗಿ ನಾವು ಹಗಲ ರಾತ್ರಿನೂ ಶ್ರಮ ಪಡ್ತೀವಿ, ಸಂಬಂಧ ನಾವು ಸಪೋರ್ಟ್ ಆಗ್ತಿರ್ತೀವಿ. ಯಾಕಪ್ಪ ನಮ್ಮ ಮಕ್ಕಳ ಫ್ಯೂಚರ್ ಅವರೇ ಸರಿ ಇರಲಿ ಅನ್ನೋದು ಒಂದು ನಮ್ದು ಪೇರೆಂಟ್ಸ್ಗಳದ್ದು ಇಂಟೆನ್ಷನ್ ಆಗಿರ್ತದೆ. ಆದ್ರೆ ಮಕ್ಕಳಿಗೆ ಬರೀ ನಾವು ಬೇಡಿದ್ದನ್ನ ತಂದು ಕೊಡುವ ಬದಲಿ ಮಕ್ಕಳು ಬೇಡಿದ್ದನ್ನ ಪೂರೈಸುವ ಬದಲು ಅವ್ರು ನಮ್ಮ ಮಕ್ಕಳಲ್ಲಿ ಏನ್ ತುಂಬಬೇಕಪ್ಪ ಅಂದ್ರೆ ಧೈರ್ಯ ಅಂತ ತುಂಬಬೇಕು. ಈಗ ನಿಂತಲಿ ಬಹಳ ದುಡ್ಡು ಇರ್ತದಿ, ನೀವು ಮಕ್ಕಳು ಬೇಡಿದ್ದೆಲ್ಲ ತಂದು ಕೊಟ್ಕೋತ ಹೋಗ್ತೀರಿ. ಏನಾಕೈತಿ ಮಕ್ಕಳಿಗೆ, ನಾ ಏನಕ್ಕೆ ಇವರು ನಮ್ಮ ಪೇರೆಂಟ್ಸ್ಗಳು ಅವ್ವ ಅಪ್ಪ ತಂದು ಕೊಡ್ತಾರೋ ಅನ್ನೋ ಒಂದು ಮೈಂಡ್ ಸೆಟ್ ಡೆವಲಪ್ ಆಗಿಬಿಡತಿ. ಆದ್ರೆ ಮಕ್ಕಳಿಗೆ ಕಷ್ಟ ಅನ್ನೋದು ಏನು ಅಂತ ತಿಳಿಯುವುದಿಲ್ಲ. ಹೌದಾ? ದುಡ್ಡಿನ ಮಹತ್ವ ಮಕ್ಕಳಿಗೆ ತಿಳಿಯುವುದಿಲ್ಲ. ದುಡ್ಡನ್ನ ಗಳಿಸೋದು ಹೆಂಗ, ಅದನ್ನ ಉಳಿಸೋದು ಹೆಂಗ, ಕಷ್ಟ ಕಾಲದಾಗ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸುವುದು, ಹೌ ಟು ಫೇಸ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ ಫೈನಾನ್ಷಿಯಲ್ ಕ್ರೈಸಿಸ್, ಹಣ ಇಲ್ಲದೆ ಇದ್ದಾಗ ಜೀವನವನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ ಮಕ್ಕಳಿಗೆ ಕಲಿಸಿಕೊಡ್ಬೇಕು. ನಾಟ್ ಓನ್ಲಿ ಇನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಬಟ್ ಡ್ಯೂರಿಂಗ್ ಎನಿ ಸರ್ಕಮ್ಸ್ಟಾನ್ಸಸ್. ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಜೀವನದಾಗ ಧೈರ್ಯದಿಂದ ಜೀವನವನ್ನು ಫೇಸ್ ಮಾಡುವಂತಹ ಒಂದು ಮನೋಭಾವನೆ ನಾವು ಮಕ್ಕಳಲ್ಲಿ ಸಣ್ಣವರಿದ್ದಾಗಿಂದ ಬೆಳೆಸೋತ್ ಹೋಗ್ಬೇಕು. ಧೈರ್ಯ ಒಂದು ನೀವು ಮಕ್ಕಳಲ್ಲಿ ತುಂಬಿರಪ್ಪ ಅಂದ್ರೆ ಅವ್ರ ಮಕ್ಕಳು ಮುಂದೆ ಯಾವುದೇ ಪರಿಸ್ಥಿತಿಯಲ್ಲಿ ಅಲ್ಲಿ ಅವ್ರು ಏನ್ ಮಾಡ್ತಾರು, ಅತ್ಯಂತ ಧೈರ್ಯದಿಂದ ಒಂದು ಡಿಸಿಷನ್ಸ್ ಅನ್ನ ತಗೋತಾರು. ಹೌದಾ? ಇದು ನಂದು ನಿಮ್ಮ ಎಲ್ಲ ಪೇರೆಂಟ್ಸ್ ಅಲ್ಲಿ ನಂದೊಂದು ರಿಕ್ವೆಸ್ಟ್. ನೀವು ಮಕ್ಕಳಿಗೆ ಏನೋ ತಂದು ಕೊಡ್ರಿ, ಎಷ್ಟು ಮಕ್ಕಳನ್ನ ಪ್ರೀತಿ ಮಾಡ್ರಿ, ಏನ ಮಾಡ್ರಿ, ಆದ್ರೆ ಮಕ್ಕಳಲ್ಲಿ ಧೈರ್ಯ,
ಆಲೋಚನೆ, ಸ್ವಂತ ಆಲೋಚನೆ and the ability to take decisions during difficult situations. ಕಠಿಣ ಸಂದರ್ಭಗಳಲ್ಲಿ ಯಾವ ರೀತಿಯಾಗಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಯಾವ ರೀತಿ ಸಮಾಧಾನದಿಂದ ಯೋಚಿಸಬೇಕು. ಒಂದು ಸಮಸ್ಯೆಗೆ ನೂರಾರು ದಾರಿಗಳು ಇರ್ತಾವೆ, ಹೌದಾ? ದೇರ್ ಆರ್ ಮೆನಿ ವೇಸ್ ಟು ಅ ಪ್ರಾಬ್ಲಮ್. ಒಂದು ಸಮಸ್ಯೆಗೆ ನೂರಾರು ದಾರಿಗಳು ಇರ್ತಾವೆ, ಆದ್ರೆ ವಿ ಹ್ಯಾವ್ ಟು ಫೈಂಡ್ ದೋಸ್ ವೇಸ್. ಆ ದಾರಿಗಳು ನಮಗೆ ಒಮ್ಮೆಲಿಗೆ ಗೊತ್ತಾಗೋದಿಲ್ಲ. ಒಮ್ಮೆಲಿಗೆ ದೇ ಡೋಂಟ್ ಕಮ್ ಸಡನ್ಲಿ ಟು ಅವರ್ ಮೈಂಡ್. ಒಮ್ಮೆಲಿಗೆ ನಮ್ಮ ಒಂದು ವಿಚಾರಕ್ಕೆ ನಮ್ಮ ಮನಸ್ಸಿನಾಗ ತಿಳಿಯಾಗ ಬರೋದಿಲ್ಲ. ಓಕೆ, ಇಟ್ ಟೇಕ್ಸ್ ಲಿಟಲ್ ಬಿಟ್ ಟೈಮ್. ಸ್ವಲ್ಪ ಅದಕ್ಕೆ ಸಮಯ ಬೇಕಾಗ್ತೈತಿ. ಆದ್ರಿಂದ ನಾವು ನಿಧಾನವಾಗಿ ಏನೋ ಒಂದು ಸಮಸ್ಯೆ ಬಂದಾಗ, ವೆದರ್ ಯು ಆರ್ ಚಿಲ್ಡ್ರನ್ ಆರ್ ಅಡಲ್ಟ್ ಪರ್ಸನ್ಸ್, ನೀವು ದೊಡ್ಡರಿರಿ ಸಣ್ಣರಿರಿ, ಎಲ್ಲರೂ ಏನ್ ಮಾಡಬೇಕಪ್ಪ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಸಮಸ್ಯೆ ಬಂತಪ್ಪ ಅಂದ್ರ ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಒಂದು ಸಮಾಧಾನ ಚಿತ್ರದಿಂದ ನಾವು ವಿಚಾರ ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಫೈಂಡ್ ಸೊಲ್ಯೂಷನ್ ಟು ದೋಸ್ ಪ್ರಾಬ್ಲಮ್ಸ್. ಓಕೆ, ಜೀವನ ಅಂದ್ರ ಹಂಗ ಐತಿ. ಎಂತೆಂತ ವ್ಯಕ್ತಿಗಳು ಕೂಡ ಸಮಸ್ಯೆಗಳು ಇದ್ದೇ ಇರ್ತಾವ. ಓಕೆ, ಮತ್ತ ನನಗ ಅಷ್ಟ ಯಾಕ ಸಮಸ್ಯೆಗಳು ಬರಕತ್ತಾವು, ನಂದ ಟೈಮ್ ಸರಿಯಿಲ್ಲ, ನಂದು ಹನಿವಾರ ಸರಿಯಿಲ್ಲ ಅಂತ ಅನ್ಕೋಬಾರ್ದು. ಓಕೆ, ಕೋಟ್ಯಾಧೀಶರು ಇರ್ತಾರು, ಇವನ್ ದೇ ಮೈಟ್ ಬಿ ಫೇಸಿಂಗ್ ಅ ನಂಬರ್ ಆಫ್ ಪ್ರಾಬ್ಲಮ್ಸ್. ಅವ್ರಿಗೂ ಕೂಡ ಅನೇಕ ಪ್ರಾಬ್ಲಮ್ಸ್ಗಳು ಇರ್ತಾವ. ಆದ್ರೆ ನಮ್ಗೆ ವಿ ಡೋಂಟ್ ಫೈಂಡ್ ಔಟ್ ದೋಸ್ ಪ್ರಾಬ್ಲಮ್ಸ್. ಆದ್ರೆ ಅವುಗಳು ನಮ್ಗೆ ಕಂಡು ಬರಂಗಿಲ್ಲ ಇಷ್ಟ, ಹೌದಾ? ನಾವೇನ್ ತಿಳ್ಕೋತೀವಿ, ನಮಗ ಸಮಸ್ಯೆಗಳದಾವು, ಕಷ್ಟಗಳೆಲ್ಲ ನನಗ ಬರತ್ತವು, ದೇವ್ರ ನನಗ ಕಷ್ಟ ಕೊಡತಾನ ಅಂತೇಳಿ ನಾವು ಆ ದೇವರನ್ನ ಕ್ರಿಟಿಸೈಸ್ ಮಾಡ್ತೀವಿ, ದೇವರನ್ನ ಖಂಡಿಸ್ತೀವಿ. ಓಕೆ, ಆದ್ರೆ ಜೀವನ ಆದ ಮೇಲೆ ಎಲ್ಲ ಇರೋದ. ಓಕೆ, ಆಸ್ ಡೇ ಕಮ್ಸ್ ಆಫ್ಟರ್ ನೈಟ್, ರಾತ್ರಿ ಆದ ನಂತರ ಹಗಲು ಬರುವಂಗ ಜೀವನದಾಗ ಕಷ್ಟಗಳು ಸುಖಗಳು ಎಲ್ಲವೂ ಬರ್ತಾವು. ಬಟ್ ವಿ ಹ್ಯಾವ್ ಟು ಫೇಸ್ ಬೋತ್ ಹ್ಯಾಪಿನೆಸ್ ಅಂಡ್ ಸ್ಯಾಡ್ನೆಸ್ ವಿತ್ ಕರೇಜ್. ಜೀವನದಾಗ ಧೈರ್ಯದಿಂದ ನಾವು ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕು. ಚಲೋ ಆದಾಗ ಬಹಳ ಖುಷಿ ಪಡಬಾರ್ದು, ದುಃಖ ಆದಾಗ ಕೈಕಾಲ ಕಳ್ಕೋಬಾರ್ದು, ಧೈರ್ಯ ಕಳ್ಕೋಬಾರ್ದು, ಡಿಪ್ರೆಷನ್ಗೆ ಹೋಗಬಾರ್ದು. ಓಕೆ, ಧೈರ್ಯದಿಂದ ನೀವು ಇರಿ, ನಿಮ್ಮ ಮಕ್ಕಳಿಗೂ ಧೈರ್ಯ ತೊಂಬರಿ. ಮತ್ತೆ ನೋಡ್ರಿ, ನೀವು ಇದ್ರೆ ನೀವು ಹೆಂಗ್ ಬೇಕಾದಂಗ ಯು ಮೇ ಲೀಡ್ ಲೈಫ್ ಇನ್ ಎನಿ ವೇ. ಎಂತೆಂದಾರ ಹಮಾಲಿ ಮಾಡಿ ಹೊಡಿ ತುಂಬ್ಕೋತಾರು, ಭಿಕ್ಷಿ ಬೇಡಿ ಹೊಡಿ ತುಂಬ್ಕೋತಾರು, ಹೌದಾ? ನಿಮ್ಮಲ್ಲಿ ಇವತ್ತು ದುಡ್ಡಿಲ್ಲ, ಏನೋ ಒಂದು ಸಮಸ್ಯೆ ಬಂದೈತಿ ಅಂತ ಹೇಳಿ ನೀವು ಡಿಪ್ರೆಷನ್ಗೆ ಒಳಗಾಗ್ಬೇಡ್ರಿ. ಮತ್ತ ಲೈಫ್ ಅನ್ನ ಎಂಡ್ ಮಾಡ್ಕೊಳ್ಳುವಂತ, ಸುಸೈಡ್ ಮಾಡ್ಕೊಳ್ಳುವಂತ ಒಂದು ನಿರ್ಧಾರವನ್ನ ದಯವಿಟ್ಟು ಯಾರು ತಗೊಳಕ್ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರ ನಾವ ಮಾನವ ಜನ್ಮ ನಮ್ದ ಒಂದೇ ಐತಿ. ಇದಕ್ಕಿಂತ ಮುಂಚೆ ನಾವು ಎಲ್ಲಿದ್ವಿ ಅದು ಗೊತ್ತಿಲ್ಲ. ಆಫ್ಟರ್ ಡೆತ್ ವಿ ಡೋಂಟ್ ನೋ ವೇರ್ ಡು ವಿ ಗೋ, ಹೌದಾ? ಸಾವಿನ ನಂತರ ನಾವ ಎಲ್ಲಿ ಹೊಕ್ಕಿವು, ಅವಾಗ ನಮ್ ಜಗತ್ ಹೆಂಗಿರ್ತೈತಿ ಅನ್ನೋದು ಅದು ಗೊತ್ತಾಗೋದಿಲ್ಲ. ಓಕೆ, ಆದ್ರಿಂದ ಏನ್ ಮಾಡುದು, ಜೀವನದಲ್ಲಿ ಏನೋ ಸಮಸ್ಯೆ ಬರಲಿ, ಟ್ರೈ ಟು ಫೇಸ್ ದೇಮ್ ವಿತ್ ಅಟ್ಮೋಸ್ಟ್ ಕರೇಜ್. ಅತ್ಯಂತ ಗರಿಷ್ಠ ಒಂದು ಧೈರ್ಯದಿಂದ ಆ ಒಂದು ಸಮಸ್ಯೆಗಳನ್ನ ಫೇಸ್ ಮಾಡಕ ಟ್ರೈ ಮಾಡ್ರಿ. ಅಂಡ್ ವಿ ಹ್ಯಾವಂಟ್ ಬಾರ್ನ್ ಟು ಅರ್ನ್ ಮನಿ ಓನ್ಲಿ. ಕೇವಲ ನಾವು ಹಣವನ್ನು ಗಳಿಸಾಕ ಈ ಭೂಮಿ ಮೇಲೆ ಹುಟ್ಟಿ ಬಂದಿಲ್ಲ. ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲ ಸೌಂದರ್ಯಗಳನ್ನ ಕಣ್ತುಂಬಿಕೊಂಡು ಈ ನಿಸರ್ಗವನ್ನ ಎಂಜಾಯ್ ಮಾಡಿ, ಜೀವನವನ್ನ ಎಂಜಾಯ್ ಮಾಡಕ ನಾವು ಇಲ್ಲಿ ಬಂದೀವಿ. ಮತ್ತೆ ಯಾರೂ ನೀವು ಬರೀ ದುಡ್ಡು ಗಳಿಸಕಷ್ಟ ಇಂಪಾರ್ಟೆನ್ಸ್ ಕೊಡಬೇಡ್ರಿ. ಅದ್ರ ಜೋಡಿ
ನಿಮ್ಮ ಬಾಡಿನ ಮೇಂಟೈನ್ ಮಾಡ್ರಿ. ಡೈಲಿ ಯೋಗಾಸನ್, ವಾಕಿಂಗ್, ರನ್ನಿಂಗ್ ಮಾಡ್ರಿ. ನಿಮ್ಮ ಮಕ್ಕಳಲ್ಲಿ ಕೂಡ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಇನ್ಸ್ಟಿಗೇಟ್ ಮಾಡ್ರಿ. ಒಳ್ಳೆಯ ಹವ್ಯಾಸಗಳನ್ನ ನಿಮ್ಮ ಮಕ್ಕಳಲ್ಲಿ ಮೂಡಿಸ್ರಿ. ಎಲ್ಲಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಪ್ರೀತಿಯನ್ನ, ಅವರು ಬೇಡಿದ ವಸ್ತುಗಳನ್ನ ತಂದು ಕೊಡುವ ಜೊತೆಗಿನ ಅವ್ರಿಗೆ ಧೈರ್ಯನ್ನ ತುಂಬ್ರಿ. ಜೀವನದಾಗ ನೀವು ಇದ್ದಾಗ ಅಥವಾ ನಿಮ್ಮ ಒಂದು ಅಬ್ಸೆನ್ಸ್ದಲ್ಲಿ ಅಂದ್ರೆ ನೀವು ಇಲ್ಲದೆ ಇರುವಾಗ ಬರ್ತಕ್ಕಂಥ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸಬೇಕು ಅನ್ನೋದನ್ನ ಮಕ್ಕಳಿಗೆ ಹೇಳಿಕೊಡ್ರಿ. ಆಗ ನಿಮ್ಮ ಮಕ್ಕಳು ಅವರ ಜೀವನವನ್ನ ಅತ್ಯಂತ ಯಶಸ್ವಿಯಾಗಿ ಲೀಡ್ ಮಾಡೋದಕ್ಕ ಒಂದು ಮೋಟಿವೇಶನ್ ಆಕತಿ. ಮತ್ತೆ ಯಾವ ಎಕ್ಸಾಮ್ನಾಗ ಮಾರ್ಕ್ಸ್ ಕಮ್ಮಿ ಬಂದು ನಂದು ಗೌರ್ಮೆಂಟ್ ಎಕ್ಸಾಮ್ ಆಗ್ವಲ್ತು ಅಂತ ಯಾರು ಬಾಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಫಾರ್ ಎಕ್ಸಾಂಪಲ್ ಅಂದ ನೋಡ್ರಿ, ಇವನ್ ಐ ರೀಡ್ ಫಾರ್ ನಂಬರ್ ಆಫ್ ಇಯರ್ಸ್ ಟು ಬಿಕಮ್ ಅ ಗೌರ್ಮೆಂಟ್ ಸರ್ವೆಂಟ್. ನಾನು ಒಬ್ಬ ಸರ್ಕಾರಿ ಅಧಿಕಾರಿ ಆಗ್ಬೇಕಂತ ಹೇಳಿ ಅನೇಕ ವರ್ಷಗಳ ಕಾಲ ನಾನು ಓದಿನಿ. ಅಂಡ್ ಐ ಗಿವ್ 5 attempts ಫಾರ್ UPSC. ಎಷ್ಟ UPSCಗೆ IAS ಆಫೀಸರ್ ಆಗ್ಬೇಕಂತ ನಾನು 5 attempts ಕೊಟ್ಟನಿ. ನಾನು ವರ್ಕ್ ಮಾಡ್ಕೊತಾನ ಓದಿನಿ, ಇಲ್ಲ ಅನ್ನೋದಿಲ್ಲ. ಆದ್ರೂ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಐತಿ ದ್ಯಾಟ್ ಐ ಡಿಡ್ ಮೈ ಬೆಸ್ಟ್ ಅಂತ. ನನಗೆ ಸಾಧ್ಯ ಆಗಿದ್ದಷ್ಟು ನಾನು ಪ್ರಯತ್ನ ಮಾಡೀನಿ ಅನ್ನೋದು ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಐತಿ. ಈಗ ನಾನು ಪ್ರೈವೇಟ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ನಾವು ಗೌರ್ಮೆಂಟ್ ಸರ್ವೆಂಟ್ ಆಗಿದ್ರು ಕೂಡ ನಾವು ಒಟ್ಟು ಹೆಂಗಾರ ಬದುಕ್ತೀವಿ ಅನ್ನೋದು ಧೈರ್ಯ ನನಗೈತಿ. ಜೀವನದಾಗ ನಾ ಎಂದೂ ಧೈರ್ಯ ಕಳ್ಕೊಳಂಗಿಲ್ಲ. ಮೇನ್ ಧೈರ್ಯನೇ ಬೇಕು ಜೀವನದಾಗ. ನೀವು ಗೌರ್ಮೆಂಟ್ ಸರ್ವೆಂಟ್ ಆಗಿರು, ಪ್ರೈವೇಟ್ ವರ್ಕರ್ ಆಗಿರು, that doesn't matter, but how much courage do you have is the most important ಅಂತ ನಾ ಈಗ ನಿಮಗೆ ಹೇಳ್ತೇನೆ. ಆದ್ರಿಂದ ಫಸ್ಟ್ ಜೀವನದಾಗ ಧೈರ್ಯ ಇರ್ಲಿ. ರೊಕ್ಕ ಇರ್ತೈತಿ ಬರ್ತೈತಿ, ಧೈರ್ಯ ಸೆಕೆಂಡ್ರಿ. ಮತ್ತೆ ಇನ್ನೊಂದು ಹೇಳ್ತೀನಿ, ಇವಾಗ ನಿಮ್ಮ ಕಷ್ಟ ಕಾಲ ಬಂದೈತಿ ಅಂತ ಹೇಳಿ ಮನ್ಯಾನ ಅವ್ರ ಹೇಳಿ ನೀವು ಯಾರಿಗೆ ಸಂಬಂಧಿಕರ ಕೈ ಚಾಚಬೇಡ್ರಿ. ಯಾಕಪ್ಪ, ಸಂಬಂಧಿಕರು ರೊಕ್ಕ ಇದ್ರೆ ನಮ್ ತಲೆ ಬರ್ತಾರೋ, ಇಲ್ಲಿಕನ ಬರುದಿಲ್ಲ. ಅದು ಒಂದು ನಮಗೂ ಎಕ್ಸ್ಪೀರಿಯನ್ಸ್ ಆಗೈತಿ. ನಮಗೂ ಗೊತ್ತಾಗೈತಿ ಯಾರು ನಮ್ಮವರು ಯಾರು ನಮ್ಮವ್ರು ಅಲ್ಲ ಅಂತ. ನಮಗೂ ಎಲ್ಲ ಎಕ್ಸ್ಪೀರಿಯನ್ಸ್ ಆಗೈತಿ. ಓಕೆ, ಇರ್ಲಿ, ಲೆಟ್ ಇಟ್ ಬಿ ಸೆಕೆಂಡರಿ. ಅದು ಏನೋ ಇರ್ಲಿ, ಒಂದು ಜೀವನದಾಗ ಧೈರ್ಯ ಇರಿ. ಏನ್ ಸಮಸ್ಯೆ ಬಂದ್ರು ಅದನ್ನ ಅತ್ಯಂತ ಗಟ್ಟಿ ಗಟ್ಟಿ ಮನಸ್ಸಿನಿಂದ ಎದುರಿಸ್ರಿ. ನಿಮ್ಗ ಆ ಒಂದು ಸಮಸ್ಯೆಯನ್ನ ಫೇಸ್ ಮಾಡೋದಕ್ಕ ಒಂದಾದ್ರ ದಾರಿ, ನೂರಾರು ಇಲ್ಲಕನ ಅಡಿಕ್ ವಿಲ್ ಬಿ ಅಟ್ ಲೀಸ್ಟ್ ಅ ವೇ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಳಕ ಅಟ್ ಲೀಸ್ಟ್ ಒನ್ ವೇ ಆದ್ರೂ ಇದ್ದೇ ಇರ್ತದೆ. ಅದರಿಂದ ಯಾರು ಧೈರ್ಯಗೆಡಬಾರಿ, ಧೈರ್ಯದಿಂದ ಜೀವನವನ್ನು ಎದುರಿಸಿ. ನಿಮ್ಮ ಜೀವನ ಹ್ಯಾಪಿ ಆಗಿರ್ಲಿ, ಸಕ್ಸಸ್ಫುಲ್ ಆಗಿರ್ಲಿ. ಮತ್ತೆ ನೀವು ಗೌರ್ಮೆಂಟ್ ಜಾಬ್ ಮಾಡಿನ ಬದುಕಬೇಕು ಅನ್ನೋ ಇಂಟೆನ್ಷನ್ ಇಟ್ಕೋಬೇಡ್ರಿ. ಯಾಕಂದ್ರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಫಾರ್ ಎವ್ರಿ ಒನ್ ಟು ಗೆಟ್ ಗೌರ್ಮೆಂಟ್ ಜಾಬ್. ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಜಾಬ್ ಪಡೆಯುವುದು ಸಾಧ್ಯ ಆಗುದಿಲ್ಲ. ಎಲ್ಲಿ ಲೈವ್ಲಿಹುಡ್ ಏನಾದ್ರೂ ಒಂದು ಕೆಲಸ ಮಾಡಬೇಕು. ಅದರಿಂದ ನಿಮಗ ಸಿಕ್ಕಂತ ಕೆಲಸಗಳನ್ನ ಅತ್ಯಂತ ಪ್ರಾಂಪ್ಟ್ ಆಗಿ ಮಾಡ್ರಿ. ಅದ್ರೊಳಗ ಯಶಸ್ಸು ಕಾಣ್ರಿ. ನಿಮ್ಮೆಲ್ಲರ ಜೀವನ, ನಿಮ್ಮ ಮಕ್ಕಳ ಜೀವನ ಒಳ್ಳೇದಾಗಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.